ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನು ಇವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿ ಪರಿಹಾರ ಕೊಡುವಂಥ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಈ ಥರ ಇರುವಂಥ ಹೇರ್ ಪ್ಯಾಕ್ ಖಂಡಿತವಾಗಿ ಬಳಸಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನನ್ನ ಕೈ ಬೆರಳು ಕೂಡ ನೋಡ್ತಾನೆ ಇರ್ಬೋದು, ನನ್ನ 1 ಸೆಕೆಂಡ್ ಕೂಡ ಆಗಿಲ್ಲ ಕೈ ಮೆಹಂದಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಕೈಗಳು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು. ಹಾಗೆ ನಿಮ್ಮ ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಈ ಹೇರ್ ಪ್ಯಾಕ್ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ಥರ ಹೇರ್ ಪ್ಯಾಕ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ದಿಢೀರವಾಗಿ ಮಾಡ್ಕೊಳ್ಳುವಂಥ ಹೇರ್ ಪ್ಯಾಕು ಮತ್ತು ಯಾವುದೇ ಕೆಮಿಕಲ್ಗಳನ್ನು ಬಳಸದೇ ಮಾಡುವಂಥ ಹೇರ್ ಪ್ಯಾಕು. ಹಾಗಾದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿಯಾಗಿ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹಾಗೆ 4 ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಹೇರ್ ಪ್ಯಾಕ್ ಮಾಡೋದಕ್ಕಾಗಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ. ನಾವು ಟೀ ಕುಡಿತೀವಲ್ಲ ಅದರಷ್ಟು 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, 1 ಲೋಟದಷ್ಟು ನೀರು ಸ್ವಲ್ಪ ಬಿಸಿ ಬರ್ತಾ ಇರುವಾಗ ಅವಾಗ ಏನು ಮಾಡಬೇಕಂದ್ರೆ ಅದರಲ್ಲಿ ನಾನು ಇವಾಗ ನೋಡಿ ಸ್ನೇಹಿತರೆ, ಸಿಗಾಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಇದು ನಿಮಗೆ ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ ಸಿಗಾಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು 1 ಸ್ಪೂನು 1.5 ಸ್ಪೂನಷ್ಟು ಹಾಕಬೇಕಾಗತ್ತೆ. ಸಿಗಾಕಾಯಿ ಪೌಡ್ರ್ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ಶಕ್ತಿಶಾಲಿ ಕೂಡ ಅನ್ಬೋದು. ಯಾಕಂದರೆ ನಮ್ಮ ಕೂದಲಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಒಂದು ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಹೇರ್ ಪ್ಯಾಕ್ ಖಂಡಿತವಾಗಿ ಬಳಸ್ಬೋದು. ಇವಾಗ ನೋಡಿ ಚೆನ್ನಾಗಿ ನಾನು ಸಿಗಾಕಾಯಿ ಪೌಡ್ರ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಸಿಗಾಕಾಯಿ ಪೌಡ್ರ್ ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಮತ್ತೇನೆಲ್ಲ ಹಾಕ್ತೀನಿ, ಇದು ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೋಬೇಕಂತಂದರೆ ಇವೆಲ್ಲ ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನೋಡಿ. ಇವಾಗ ಇದರಲ್ಲಿ ಏನು ಸೇರಿಸ್ತೀನಿ ಅಂದರೆ ಬ್ರಿಂಗ್ರಾಜ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ತೀನಿ. ನಾವು ಎಲ್ಲನೂ ಕೂಡ ಒಂದೇ ಅಳತೆಯಲ್ಲಿ ಹಾಕ್ಬೋದು ನೋಡಿ. ಇದು ಕೂಡ ಕರೆಕ್ಟಾಗಿ 1.5 ಸ್ಪೂನಷ್ಟು ಹಾಕಿದ್ದೀನಿ. ಈ ಬ್ರಿಂಗ್ರಾಜ್ ಪೌಡ್ರ್ ನಮ್ಮ ಕೂದಲಿಗೆ ತುಂಬಾ ಶಕ್ತಿಶಾಲಿ ಅನ್ಬೋದು ಸ್ನೇಹಿತರೆ. ನಮಗೆ ಯಾವುದೇ ಕೂದಲು ಒಂಥರ ಕೂದಲು ಬೆಳೀತಾ ಇಲ್ಲ, ನಮ್ಮ ಕೂದಲು ಚೆನ್ನಾಗಿ ಬರ್ತಾನೆ ಇಲ್ಲ ಅಂದರೂ ಕೂಡ ಈ ಬ್ರಿಂಗ್ರಾಜ್ ಪೌಡ್ರ್ ತುಂಬಾ ಒಳ್ಳೇದು ಅನ್ಬೋದು. ಇದು ಖಂಡಿತವಾಗಿ ಇದರಲ್ಲಿ ಹಾಕಲೇಬೇಕು. ಇವಾಗ ನೋಡಿ ಇದು ಹಾಕಿದ್ದೀನಿ, ಅದು ಕೂಡ ಹಾಕ್ಕೊಂಡು ಹಾಗೆ ಕುದಿಸ್ತಾನೇ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ದಾಸವಾಳದ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಖಂಡಿತವಾಗಿ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ದಾಸವಾಳದ ಹೂವು ಇರುತ್ತಲ್ವ ಅದು ಕೂಡ ಇದರಲ್ಲಿ ಹಾಕ್ಬೋದು. ಒಣಗಿಸ್ಕೊಂಡು ತೊಗೊಂಡು ಹಾಕ್ಬೋದು, ಇಲ್ಲ ಹಸಿ ಹೂವು ಕೂಡ ಹಾಕ್ಬೋದು. ಅದು ಕೂಡ ಸೇಮ್ ಇದೇ ರೀತಿಯಾಗಿ ವರ್ಕ್ ಮಾಡುತ್ತೆ. ಇದು ಪೌಡ್ರ್ ಎಲ್ಲನೂ ಕೂಡ ಪೌಡ್ರ್ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡಿ, ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಯಾಕೆಂದರೆ ಯಾವುದೇ ಕೆಮಿಕಲ್ ಬಳಸೋದ್ರ ಬದಲಾಗಿ ಈ ಥರವಾಗಿರುವಂಥ ಹೇರ್ ಪ್ಯಾಕ್ ಬಳಸ್ಬೋದು. ಆಮೇಲೆ ಸ್ನೇಹಿತರೆ, ಹೀನಾ ಮೆಹಂದಿ ಪುಡಿ ಕೂಡ ಹಾಕಬೇಕು. ಹೀನಾ ಮೆಹಂದಿ ಪುಡಿ ನಮ್ಮ ಕೂದಲಿಗೆ ಇದು ಕೂಡ ಒಂದು ಬಣ್ಣ ಕೊಡುವಂಥ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಹೀನಾ ಮೆಹಂದಿ ಪುಡಿ ಕೂಡ ಅಷ್ಟೇ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಎಲ್ಲ ಕೂಡ ಒಂದು ಸ್ವಲ್ಪ ಕೂಡ ಗಂಟು ಥರ ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ನೇಹಿತರೆ, ಇದರಲ್ಲಿ ಮತ್ತೆ ಲಾಸ್ಟಿಗೆ ಏನು ಹಾಕ್ತೀನಿ ಅಂದರೆ ಸಣ್ಣ ಉರಿ ಇಟ್ಕೊಂಡಿದ್ದೀನಲ್ವ, ಲಾಸ್ಟಿಗೆ ನಾನು ಇದಕ್ಕೆ ನೂಪುರ್ ಮೆಹಂದಿ ಕೂಡ ಹಾಕ್ತಾಯಿದ್ದೀನಿ. ನೂಪುರ್ ಮೆಹಂದಿ ನಮ್ಮ ತಲೆಗೆ ನ್ಯಾಚುರಲ್ ಆಗಿ ಕೂಡ ಇದು ಕೂಡ ಬಣ್ಣ ಕೊಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ನೂಪುರ್ ಮೆಹಂದಿ ಕೂಡ ಹಾಕ್ತಾಯಿದ್ದೀನಿ. ನೂಪುರ್ ಮೆಹಂದಿ ಸ್ವಲ್ಪ ಕಡಿಮೆ ಅಲ್ಲ, ಜಾಸ್ತಿನೇ ಪ್ರಮಾಣದಲ್ಲಿ ಹಾಕಬೇಕು, ಅದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾಯಿತು. ಚೆನ್ನಾಗಿ ಎಲ್ಲ ಕೂಡ ಗಟ್ಟಿಯಾಗಿರುವಂಥದ್ದು ನೋಡಿ. ಇದೆಲ್ಲ ಕೂಡ ಗಟ್ಟಿ ಕೂಡ ಆಗಿದೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಇವಾಗ ಇದು ಏನು ಮಾಡ್ತೀನಿ ಅಂದರೆ ನಾನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ ಇದು ಒಂದು ಹಾಫ್ ಆನ್ ಅವರಷ್ಟು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಡಬೇಕು. ಏನು ಜಾಸ್ತಿ ಹೊತ್ತೇನು ಬಿಡಬೇಕಂತೇನಿಲ್ಲ, ಹಾಫ್ ಆನ್ ಅವರಷ್ಟು ಬಿಟ್ಟರೆ ಸಾಕಾಗುತ್ತೆ. ಇದು ತುಂಬಾ ಬಿಸಿ ಇರುವಂಥದ್ದಲ್ವ, ಹಾಫ್ ಆನ್ ಅವರಷ್ಟು ಬಿಟ್ಟ ಮೇಲೆ ತೋರಿಸ್ತೀನಿ ಯಾವ ರೀತಿ ಅಂತ.
ಇವಾಗ ಬನ್ನಿ ಸ್ನೇಹಿತರೆ, ಚೆನ್ನಾಗಿ ಹಾಫ್ ಆನ್ ಅವರ್ ಅಷ್ಟು ಬಿಡ್ತೀನಿ. ಹಾಫ್ ಆನ್ ಅವರ್ ಅಷ್ಟು ಬಿಟ್ಟಾದಮೇಲೆ ಯಾವ ರೀತಿಯಾಗಿ ನಮ್ಮ ಹೇರ್ ಪ್ಯಾಕ್ ರೆಡಿಯಾಗಿರುತ್ತೆ ಅಂತ ನೋಡೋಣ. ವೀಕ್ಷಕರೇ ನೋಡಿ, ಹಾಫ್ ಆನ್ ಅವರ್ ಅಷ್ಟು ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ನಾನು ಇವಾಗ ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಕಪ್ಪಗಾಗಿರುವಂಥದ್ದು. ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿರ್ತೀವಿ. ಹಾಗೆ ಮತ್ತು ನಾವು ಇದಕ್ಕೆಲ್ಲನೂ ಕೂಡ ಹಾಕಿರ್ತೀವಲ್ಲ, ಅದು ಕೂಡ ಒಂದು ನ್ಯಾಚುರಲ್ ಆಗಿ ನಮಗೆ ಕಲರ್ ಕೊಡುತ್ತೆ ಸ್ನೇಹಿತರೆ. ಈ ಥರ ಇರುವಂಥ ಹೇರ್ ಪ್ಯಾಕು ನಿಮ್ಮ ಬಿಳಿ ಕೂದಲಿಗೆ ಹಚ್ತಾ ಬಂದರೆ ಸಾಕು. ವಾರದಲ್ಲಿ ಒಂದು ಸರ್ತಿ ಮತ್ತು ತಿಂಗಳಲ್ಲಿ ಒಂದು 2ರಿಂದ 4 ಸರ್ತಿ ಹಚ್ಚಿದ್ರೆ ಸಾಕು. ಈ ಥರ ಮಾಡಿದ್ರೆ ನಿಮ್ಮ ಕೂದಲಿಗೆ ಎಷ್ಟು ಸರ್ತಿ ಹಚ್ಚಿದ್ರೂ ಕೂಡ ಏನು ಕಡಿಮೆ ಇಲ್ಲ. ಈ ರೀತಿ ಹಚ್ತಾ ಹೋದರೆ ನಿಮಗೇನಾಗುತ್ತೆ ಸ್ನೇಹಿತರೆ, ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿರುವಂಥದ್ದು ಪರಿಹಾರ ಸಿಗುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಆಗದೇ ರೀತಿ ಕೂಡ ನಾವು ಕೇರ್ ಮಾಡ್ಕೋಬೋದು. ಹಾಗಿದ್ದರೆ ಇದು ಹೇರ್ ಪ್ಯಾಕ್ ರೆಡಿ ಆಗಿರುವಂಥದ್ದು ನೋಡಿ. ಇವಾಗ ನಾನು ಕೈ ಬೆರಳು ಕೂಡ ಎದ್ದು ತೋರಿಸ್ತಾ ಇದ್ದೀನಿ. ನಾನು ಇವಾಗಲೇ ನೋಡಿ ಸ್ನೇಹಿತರೆ, 1 ಸೆಕೆಂಡ್ ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಕೈ ಬೆರಳು ಕೂಡ ಕೆಂಪಗೆ ಮತ್ತು ಕಪ್ಪಗಾಗುತ್ತೆ. ಅಷ್ಟು ಕಲರ್ ಬಂದಿರೋಂಥದ್ದು ನೋಡಿ ಇದು. ಮತ್ತು ನೀವೇನಾದರೂ ರಾತ್ರಿ ಪೂರ್ತಿ ಇದು ಹಾಗೆ ಬಿಟ್ಟಿರ್ವಿ ಅಂದರೆ ತುಂಬಾ ಮತ್ತೆ ಕಪ್ಪಗಾಗುತ್ತೆ. ಆವಾಗ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ನಮ್ಮ ತಲೆಗೂ ಕೂಡ ಯಾವ ರೀತಿ ಅಪ್ಲೈ ಮಾಡಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿಬಿಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ರೆಡಿಯಾಗಿರುವಂಥದ್ದಲ್ವ. ನ್ಯಾಚುರಲಾಗಿ ಈ ಥರ ಕೂಡ ನಾವು ಕಲರ್ಗಳನ್ನು ರೆಡಿ ಮಾಡಿ ನಾವು ಕೂಡ ಹಚ್ತಾ ಬಂದರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಹಾಗೆ ಬನ್ನಿ ಮತ್ತು ಕಲರ್ ಕೂಡ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನೋಡಿ ತಲೆಯಲ್ಲಿ ಎಲ್ಲೆಲ್ಲಿ ಒಂದೊಂದೊಂದೊಂದು ಬಿಳಿ ಕೂದಲು ಸಮಸ್ಯೆ ಇರುತ್ತೆ. ಹಾಗೆ ಜಾಸ್ತಿನೇ ಬಿಳಿ ಕೂದಲು ಸಮಸ್ಯೆ ಇದೆ ಅಂದರೆ ಈ ಥರವಾಗಿ ಹೇರ್ ಪ್ಯಾಕ್ ಹಚ್ಬೋದು. ಇವಾಗ ನಾನು ತಲೆಗೆ ಹಚ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಚೆನ್ನಾಗಿ ಕೈಯಿಂದನೇ ಹಚ್ತಾ ಇದ್ದೀನಿ. ಪೂರ್ತಿ ಕೈಯಿಂದ ತಲೆ ಎಲ್ಲ ಪೂರ್ತಿ ಮೆಹಂದಿ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ರೆ ಸಾಕು. ನ್ಯಾಚುರಲಾಗಿ ನಿಮ್ಮ ತಲೆಗೆ ಬಿಳಿ ಕೂದಲ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಬಿಳಿ ಕೂದಲಿಗೆ ಕಲರ್ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಈ ಹೇರ್ ಪ್ಯಾಕ್ ಖಂಡಿತವಾಗಿ ಬಳಸಿ ನೋಡಿ. ನ್ಯಾಚುರಲ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಒಂದೇ ಸರ್ತಿಗೆ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ಬೇಡಿ ಸ್ನೇಹಿತರೆ. ನೀವು ಇದೇ ತಿಂಗಳಲ್ಲಿ 4ರಿಂದ 5 ಸರ್ತಿ ಮಾಡ್ತಾ ಹೋಗಿ, ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಯಾವುದೇ ನೋಡಿ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅಲ್ವಾ. ಹಾಗಾಗಿ ಇದು ನೀವು ಹಾಗೆ ಯೂಸ್ ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ವಿಡಿಯೋ ನೋಡಿದವರೆಲ್ರಿಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮತ್ತೊಂದು ಸರ್ತಿ ಹೇರ್ ಪ್ಯಾಕ್ ವಿಡಿಯೋ ಖಂಡಿತವಾಗಿ ತರ್ತಾ ಹೋಗ್ತೀನಿ. ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ನೀವು ಕೂಡ ಬಳಸ್ತಾ ಹೋಗಿ. ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸೋದು ಅವಾಯ್ಡ್ ಮಾಡಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಹೇರ್ ಪ್ಯಾಕ್ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ನೋಡಿ ಪೂರ್ತಿ ತಲೆಯೆಲ್ಲ ಕೂಡ ಅಪ್ಲೈ ಮಾಡಿದಾಯಿತು. ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು. ಈ ಥರ ಇರುವಂಥ ಹೇರ್ ಪ್ಯಾಕು ನೀವು ಕೂಡ ಹಚ್ಕೊಂಡು ನೋಡಿ. ನೋಡಿ ಎಲ್ಲ ಪೂರ ತಲೆ ಎಲ್ಲ ಹಚ್ಚಿದ್ದೀನಿ. ಒಂದು ಸ್ವಲ್ಪ ಕೂಡ ಬಿಡದೆ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ನೋಡಿ ಕೈಗಳು ಕೂಡ ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿರುವಂಥದ್ದು. ಅದೇ ರೀತಿ ನಮ್ಮ ಕೂದಲಿಗೂ ಕೂಡ ಕೂತ್ಕೊಳ್ಳುತ್ತೆ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದವರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್.